ನಿನ್ನೆಲ್ಲ ಬೆದರಿಕೆ ಕರೆಗಳು ಬಂದಿದೆ, ಥ್ರೆಡ್ ಕಾಲ್ಸ್ ಬಂದಿದೆ. ಅಂತ ಆಫರ್ ಕೊಟ್ಟು ಆ ಆಫರ್ಗೆ ರಿಜೆಕ್ಟ್ ಮಾಡಿ ಇಲ್ಲಿಗೆ ಮಾತ್ರ ನಾನು ಸಪೋರ್ಟ್ ಮಾಡೋದು. ಗಿಲ್ಲಿಗೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರಂತ ಪೇಜಸ್ ನ ಬ್ಲಾಕ್ ಮಾಡೋದು, ಡಿಲೀಟ್ ಮಾಡಿಸುವಂತ ಕೆಲಸ ಮಾಡ್ತಾ ಇದಾರೆ. ಬಿಗ್ ಬಾಸ್ ಇತಿಹಾಸದಲ್ಲಿ 1 ಮಿಲಿಯನ್ ಫಾಲೋವರ್ಸ್ 3 ದಿನದಲ್ಲಿ ಯಾವುದೇ ಹೀರೋಗೋ ಇಲ್ಲ, ಯಾರಿಗೋ ಇಲ್ಲ. ಈ ತರ ಎಲ್ಲ ಗಿಮಿಕ್ ಮಾಡಿ ಗೆಲ್ಲುವಂತ ಒಂದು ಚಾನ್ಸಸ್ ನ ಅವರು ಇಟ್ಕೊಂತವ್ರೆ. ಯಾಕೆಂದ್ರೆ ಚಾನಲ್ ಕಡೆಯಿಂದ ನಡೀತಿದೆಯಾ, ಹೊರಗಡೆಯಿಂದ ನಡೀತಿದೆಯಾ ಗೊತ್ತಿಲ್ಲ. ಅವರು ದುಡ್ಡು ಕೊಟ್ಟು ಏನ್ ಮಾಡಿಸ್ತಾರೆ, ನಾವು ಪ್ರೀತಿ ಅಭಿಮಾನದಿಂದ ಮಾಡಿಸ್ಬೇಕು. ಬಿಗ್ ಬಾಸ್ ಇತಿಹಾಸದಲ್ಲಿ 1 ಮಿಲಿಯನ್ ಫಾಲೋವರ್ಸ್ 3 ದಿನದಲ್ಲಿ ಯಾವುದೇ ಹೀರೋಗೋ ಇಲ್ಲ, ಯಾರಿಗೋ ಇಲ್ಲ. ನಮ್ ಗಿಲ್ಲಿಗಾಗಿದೆ. ಗಿಲ್ಲಿ ಬಿಗ್ ಬಾಸ್ ಇಂದ ಕ್ರೇಜ್ ಅಂತ ಹೇಳ್ಬೋದು ಹೊರತು. ಸ್ನೇಹಿತರೆ, ನಾನು ಏನು ಹೇಳ್ತೀನಿ ಅಂದ್ರೆ, ಇವಾಗ ತುಂಬಾ ಕಡೆ ಸ್ಕೂಲ್ಗಳಲ್ಲಿ ಮೆಸೇಜ್ಗಳು ಹಾಕೋದಿರ್ಬೋದು, ಪೇರೆಂಟ್ಸ್ಗಳಿಗೆ ನಿಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳಿಗೆಲ್ಲ ಆನ್ಸರ್ ಕೊಡ್ತೀವಿ ಅದು ಇದು ಅಂತ ಹೇಳಿ ಒಂಥರ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಏನು ಹೇಳ್ತೀನಿ ಅಂದ್ರೆ, ಈ ತರ ಎಲ್ಲ ಗಿಮಿಕ್ ಮಾಡಿ ಗೆಲ್ಲುವಂತ ಒಂದು ಚಾನ್ಸಸ್ ನ ಅವರು ಇಟ್ಕೊಂತವ್ರೆ. ಯಾಕೆಂದ್ರೆ ಚಾನಲ್ ಕಡೆಯಿಂದ ನಡೀತಿದೆಯಾ, ಹೊರಗಡೆಯಿಂದ ನಡೀತಿದೆಯಾ ಗೊತ್ತಿಲ್ಲ. ನಾವು ಆದಷ್ಟು ವೋಟ್ಗಳು ಮಾಡಬೇಕು. ಬರೀ ರೀಲ್ಸ್ಗಳನ್ನ ಶೇರ್ ಮಾಡೋದು, ಅಪ್ಲೋಡ್ ಮಾಡೋದು ಮಾತ್ರ ಅಲ್ಲ, ವೋಟ್ಗಳು ಮಾಡಿಸ್ಬೇಕು. ಅವರು ದುಡ್ಡು ಕೊಟ್ಟು ಏನ್ ಮಾಡಿಸ್ತಾವ್ರೆ, ನಾವು ಪ್ರೀತಿ ಅಭಿಮಾನದಿಂದ ಮಾಡಿಸ್ಬೇಕು. ನೋಡಿ, ಸಮಯ ಇಲ್ಲ ನಮ್ಮ ಹತ್ರ, ಆದ್ರೂ ಸಂಧ್ಯಾ ಮೇಡಮ್ ಅವರು ಇನ್ನು 2 ದಿವಸದಲ್ಲಿ ಫೈನಲ್ ಹತ್ರ ಬರ್ತಾ ಇದೆ ಅನ್ನೋ ಉದ್ದೇಶಕ್ಕೆ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಮತ್ತೆ ಇನ್ನೊಂದು ರ್ಯಾಲಿ ಇಟ್ಕೊಂಡಿದ್ದಾರೆ. ಈ ಬಿಸಿ ಆರಕ್ಕೂ ಮುಂಚೆನೆ ಇನ್ನೊಂದು ರ್ಯಾಲಿ ಮಾಡಿ ನಾವು ಇದನ್ನ ಬಿಸಿ ಆರಕ್ಕೆ ಬಿಡಬಾರ್ದು, ಗಿಲ್ಲಿ ಅಭಿಮಾನಿಗಳು ಏನು ಅಂತ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇದಾಗಿ 2 ದಿನಕ್ಕೆ ಮತ್ತೊಂದು ರ್ಯಾಲಿ ಇಟ್ಕೊಂಡಿದ್ದಾರೆ. ಅವ್ರು ಯಾವುದೇ ಒಂದು ಇದರಿಂದ ಏನು ಮಾಡ್ತಾ ಇಲ್ಲ, ಅವ್ರ ಸ್ವಂತವಾಗಿ ಅವ್ರು ಮಾಡ್ತಾ ಇರೋದು, ಅವರೇ ಪ್ರೇರಣೆ ತಗೊಂಡು ಮಾಡ್ತಾ ಇರೋದು. ಯಾರು ನಮ್ಮನ್ನು ಕೊಟ್ಟು ಮಾಡಿಸ್ತಾ ಇರೋದು ಇನ್ನೊಂದು ಮತ್ತೊಂದು ಅಲ್ಲ. ನಾವು ಯುವಕರು ಏನ್ ಮಾಡೋದು ಅದಕ್ಕಿಂತ ಹೆಚ್ಚಿನಾಗಿ ಅವ್ರಿಗೆ ಜನ ಸೇರ್ಲಿ, ಅವ್ರಿಗೆ ಸಪೋರ್ಟ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಅವ್ರಿಗೆ ಆದಷ್ಟು ಯಾರ್ಯಾರು ಹೋಗ್ತಾ ಇರ್ಬೇಕಾದ್ರೆ ಯಾರ್ಯಾರು ಜಾಯ್ನ್ ಆಗೋಕ್ಕಾಗುತ್ತೆ ಅಪ್ಡೇಟ್ ಕೊಡ್ತಾ ಹೋಗ್ತಾರೆ. ಅವ್ರಿಗೆಲ್ಲ ಹೋಗಿ ಸಪೋರ್ಟ್ ಮಾಡಿ ನಂಬರ್ ಹಾಕಿರ್ತಾರೆ, ಅವ್ರ ನಂಬರ್ ಕಾಲ್ ಮಾಡಿ ಯಾರ್ಯಾರು ಬೇಕೋ ಅವ್ರು ಜಾಯ್ನ್ ಆಗಿ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವಿಡಿಯೋಸ್ ಹಾಕಿ ಇದು ಮಾಡೋದಕ್ಕೆ ಮುಂಚೆ ದಯವಿಟ್ಟು ವೋಟಿಂಗ್ಸ್ ಮಾಡಿ. ಅಂಡ್ ಯಾರ್ಯಾರು ರಿಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾರು ಏನೇ ರಿಪೋರ್ಟ್ ಮಾಡ್ಲಿ, ಯಾರು ಯಾವುದೇ ತರ ನೆಗೆಟಿವ್ ಪೋರ್ಟ್ರೇ ಮಾಡಿದ್ರೂ ನಮ್ಮ ಕಾನ್ಸಂಟ್ರೇಷನ್ ವೋಟಿಂಗ್ಸ್ ಮೇಲೆ ಇರಬೇಕು. ಅಂಡ್ ನಾನ್ ರಾಮನಗರಕ್ಕೆ ಇವತ್ತು ಬಂದಿದ್ದೀನಿ. ಮಧು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಮೊನ್ನೆ ಭಾನುವಾರ ನಡೆದಿದ್ದಂತ ಒಂದು ರ್ಯಾಲಿ ಇದೆಲ್ಲ, ಸೀರಿಯಸ್ಲಿ ಬಂದಂತ ಎಲ್ಲರೂ ಯಾರ್ಯಾರು ಭಾಗವಹಿಸಿದ್ರು, ಮಧು ಅವ್ರಿಗೆ ಸಪೋರ್ಟ್ ಕೊಟ್ಟು ಬೆಂಬಲ ಕೊಟ್ಟಿದ್ರು, ಅವ್ರಿಗೆಲ್ಲರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮೆಲ್ಲರ ಉದ್ದೇಶ ಗಿಲ್ಲಿ ಗೆಲ್ಬೇಕು ಅಂತ ಹೇಳಿ. ಕಾರಣ ಏನಂತ ಎಲ್ಲರಿಗೂ ಗೊತ್ತಿದಲ್ಲ, ಒಂದು ಬಡತನದಿಂದ, ಒಂದು ರೈತ ಕುಟುಂಬದಿಂದ ಬಂದಂತ ಯುವಕ ಗೆಲ್ಬೇಕು ಅಂತ ಹೇಳಿ ನಿಂತಿದ್ದೀರಿ. ನಾವ್ ಯಾವುದೇ 1 ರೂಪಾಯಿ ಖರ್ಚು ಮಾಡ್ತಾ ಇಲ್ಲಪ್ಪ. ಎಲ್ಲರೂ ಅವ್ರವ್ರ ತಿಂಡಿ ಮಾಡ್ತಾರೆ, ಅವ್ರವ್ರ ಊಟ ಮಾಡ್ತಾರೆ, ಅವ್ರವ್ರ ಗಾಡಿದಲ್ಲಿ ಬರ್ತಾರೆ. ನಮ್ಮೆಲ್ಲರ ಉದ್ದೇಶ ಗಿಲ್ಲಿ. ಆದ್ರೆ ಕೆಲವ್ರು ಏನ್ ಮಾಡ್ತಾ ಇದಾರೆ, ರಿಪೋರ್ಟ್ಸ್ ಹಾಕಿ ಟ್ರೋಲ್ ಪೇಜಸ್ ನ, ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರಂತ ಪೇಜಸ್ ನ ಬ್ಲಾಕ್ ಮಾಡೋದು, ಡಿಲೀಟ್ ಮಾಡಿಸುವಂತ ಕೆಲಸ ಮಾಡ್ತಾ ಇದಾರೆ. ಅವ್ರ ಸಣ್ಣತನ ಅದು. ನಮ್ಮ ದೊಡ್ಡತನ ಏನು, ಬಡವರಾದ್ರೇನು ನಾವು ದೊಡ್ಡದಾಗಿ ನಮ್ಮ ಗಿಲ್ಲಿನ ಗೆಲ್ಸ್ಕೊಂಡ್ ಬರುವಂತ ಕೆಲಸ ಇಡೀ ರಾಜ್ಯದ ಜನತೆ ಎಲ್ಲರೂ ಸರಿ ಮಾಡೋಣ. ರೈತರೆ, ಇನ್ನೊಂದು ವಿಚಾರ ಹೇಳ್ತೀನಿ. ಎಷ್ಟೋ ಜನ ನಮ್ಮ ಮುರಳಿಯವರಿಗೆ ಎಂತೆಂತ ಆಫರ್ ಕೊಟ್ಟು ಆ ಆಫರ್ಗೆ ರಿಜೆಕ್ಟ್ ಮಾಡಿ ಗಿಲ್ಲಿಗೆ ಮಾತ್ರ ನಾನು ಸಪೋರ್ಟ್ ಮಾಡೋದು ಅಂತ ಹೇಳಿ ಆ ಒಂದು ಚಾನಲ್ ಇಟ್ಕೊಂಡು ಒಂದು ಪಕ್ಷಪಾತಿ ಅಂದ್ರೂ ಪರವಾಗಿಲ್ಲ ಅಂತ ಒಂದು ಪಕ್ಷವಾಗಿ ನಿಂತು ಗಿಲ್ಲಿಗೆ ಸಪೋರ್ಟ್ ಮಾಡಬೇಕು ಅಂತ ನೆನ್ನೆ ಮಾತಾಡಿ, ಇಲ್ಲ ಬ್ರದರ್, ನೀವು ಮಾಡಿರೋ ರ್ಯಾಲಿನ ಅದೇ ರ್ಯಾಲಿನ ಅದು 6ಕ್ಕೂ ಮುಂಚೆ ಅದೇ ತರದ್ದು ನಾವೊಂದು ರ್ಯಾಲಿ ಮಾಡ್ತೀವಿ, ಇದನ್ನ ಹಂಗೆ ಕಂಟಿನ್ಯೂ ಮಾಡೋಣ, ಗಿಲ್ಲಿ ಗೆದ್ದು ಬರೋವರೆಗೂ ಈ ಕಾವು ಹಿಂಗೆ ಇರಬೇಕು, ಈ ಬಿಸಿ ಹಿಂಗೆ ಇರಬೇಕು ಅನ್ನೋ ಉದ್ದೇಶದಲ್ಲಿ ನಿನ್ನೆಲ್ಲ ಬೆದರಿಕೆ ಕರೆಗಳು ಬಂದಿದೆ, ಥ್ರೆಡ್ ಕಾಲ್ಸ್ ಬಂದಿದೆ. ಇವೆಲ್ಲ ಬಂದ್ರೂ ಯಾವುದಕ್ಕೆ ಹೆದರದೇನೆ ಇವತ್ತು ಬಂದು ರಾಮನಗರದಲ್ಲಿ ನಿಂತಿದ್ದಾರೆ. ಇವರ ರ್ಯಾಲಿ ಮಂಡ್ಯ ತಲುಪಿ ಯಶಸ್ವಿಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ನಮ್ಮ ಮುರಳಿಯವರಿಗೆ ಮುಂದಿನ ದಿನಗಳಲ್ಲಿ ತುಂಬಾ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಮಧುವರೇ. ಸಕಲ ಕಲಾವಲ್ಲಭ ಪಳಾರ್ ಗಿಲ್ಲಿಗೆ, ಪಳಾರ್ ಗಿಲ್ಲಿಗೆ, ಪಳಾರ್ ಗಿಲ್ಲಿಗೆ. ಡಮಾಲ್ಡಿಮಿಲ್ ಡಕ್ಕ, ಡಮಾಲ್ಡಿಮಿಲ್ ಡಕ್ಕ. ಸ್ನೇಹಿತರೆ, ಕರ್ನಾಟಕ ಜನತೆಗಳೇ, ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ. ಎಲ್ಲ ಬೇರೆ ತರ ವೋಟ್ಗಳು ಹಾಕ್ತವ್ರೆ ಬೇರೆ ಕಡೆಗೆ ದುಡ್ಗಾಗಿ ನಮ್ಮ ವೋಟ್ಗಳನ್ನ ಮಾರ್ಕೋಬಾರ್ದು. ಗಿಲ್ಲಿಗೆ ವೋಟ್ ಮಾಡಿ ಅವ್ರನ್ನ ಜಯಶೀಲನಾಗಿ ಮಾಡ್ಬೇಕೆಂದು ಕೇಳ್ಕೊಳ್ತೇವೆ. ಡಮಾಲ್ಡಿಮಿಲ್ ಡಕ್ಕ, ಡಮಾಲ್ಡಿಮಿಲ್ ಡಕ್ಕ.